ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 5th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದೀನಿ. ಅದೇನಪ್ಪ ಅಂತ ಅಂದರೆ ರೀಟೈಲ್ ಮ್ಯಾನೇಜ್ಮೆಂಟ್. ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆದಿರುವಂತಹ 2024ರ ಕ್ವಶನ್ ಪೇಪರ್ ಇದಾಗಿರುವಂಥದ್ದು. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ಮತ್ತು ಯಾವ ರೀತಿ ಏನೆಲ್ಲ ತಪ್ಪು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಯಾವುದೇ ರೀತಿ MCQಗೆ 2 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ 12 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ ಬಂದಿದ್ದಾವೆ ಅದ್ರ ಬಗ್ಗೆ ಸಹ ತಿಳಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋ ಶುರು ಮಾಡುವ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಈ ವಿಡಿಯೋನ ನೋಡೋಣ ಬನ್ನಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಸೆಕ್ಷನ್ ಏನಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ ಅದು ಏನೋ ಪ್ಯಾಟರ್ನ್ ಅಂತ ಕರಿತೀವಲ್ವ. MCQ ಇರುತ್ತೆ 2 ಮಾರ್ಕ್ಸು 4 ಮಾರ್ಕ್ಸು, ಸೊ 12 ಮಾರ್ಕ್ಸು ಈ ರೀತಿ ಇರುವಂಥದ್ದು. MCQ ಎಲ್ಲ ಅಟೆಂಡ್ ಮಾಡಿದ್ರು ಸೊ 2 ಮಾರ್ಕ್ಸು 4 ಮಾರ್ಕ್ಸು 12 ಮಾರ್ಕ್ಸ್ನ 5 ಕ್ವಶನ್ನ ಕೊಟ್ಟಿರ್ತಾರೆ. 3 ಕ್ವಶನ್ನ ಕಂಪಲ್ಸರಿ ಅಟೆಂಡ್ ಮಾಡಬೇಕಾಗಿರುವಂಥದ್ದು ನೀವು ಇದಾಗಿರುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ MCQ ಕ್ವಶನ್ ನೋಡೋದಾದರೆ ಏನಪ್ಪ ಅಂತ ಅಂದರೆ, ಸೊ ನೋಡಿ ಮೊದಲನೇದಾಗಿ ಫಸ್ಟ್ನೇ MCQ ಕ್ವಶನ್ ನೋಡೋದ್ರೆ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಚೈನ್ ಸ್ಟೋರ್ ಈಸ್ ಅಂದರೆ ಸರಪಳಿಯ ಅಂಗಡಿಗಳ ಬಗ್ಗೆ ಸರಿಯಾದ ಹೇಳಿಕೆ ಏನು ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ಆಪ್ಷನ್ ಸಹ ಕೊಟ್ಟಿದ್ದಾನೆ ನೋಡಿ. ದೇ ಆಫರ್ ಎಕಾನಮಿ ಸ್ಕೇಲಿಂಗ್ ಇನ್ ಬೈಯಿಂಗ್, ನೆಕ್ಸ್ಟು ದೇ ಕ್ಯಾನ್ ಐರ್ ಗೂಡ್ಸ್ ಮ್ಯಾನೇಜರ್, ನೆಕ್ಸ್ಟ್ ದೇ ಇಂಟರ್ಗ್ರೇಟ್ ಹೋಲ್ ಸೆಲ್ಲಿಂಗ್ ಆ್ಯಂಡ್ ರೀಟೇಲಿಂಗ್ ಫಂಕ್ಷನ್, ದೇ ಸೆಂಟ್ರಲೈಸ್ ಫಂಕ್ಷನ್. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ದೇ ಆಫರ್ ಎಕಾನಮಿ ಸ್ಕೇಲಿಂಗ್ ಇನ್ ಬೈಯಿಂಗ್ ಅಂದರೆ ಅವರು ಖರೀದಿಯಲ್ಲಿ ಆರ್ಥಿಕತೆ ಸೂಚ್ಯಂಕ ಪ್ರಸ್ತಾಪಿಸುತ್ತಾರೆ. ಇದಕ್ಕೆ ಇದು ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಈಸಿ ಟು ಚಾಲೆಂಜ್ ಇನ್ ರೀಟೇಲ್ ಮ್ಯಾನೇಜ್ಮೆಂಟ್ ಅಂದರೆ ಚಿಲ್ಲರೆ ನಿರ್ವಹಣೆಯಲ್ಲಿ ಕೆಳಗಿನಲ್ಲಿ ಯಾವುದನ್ನು ಬದಲಾಯಿಸುವುದು ಸುಲಭವಲ್ಲ. ಸೊ ಇದಕ್ಕೆ ಏನೋ ಆಪ್ಷನ್ ಸಹ ಕೊಟ್ಟಿದ್ದಾರೆ ನೋಡಿ MCQ ಕ್ವಶನಲ್ಲಿ. ಫಸ್ಟ್ ಒನ್ ಪ್ರಮೋಷನ್ನು, 2 ಲೊಕೇಶನ್ನು, 3ನೇದು ಪ್ರೈಸು, 4ನೇದು ಮರ್ಜೆಂಟೈಸ್ ಮಿಕ್ಸ್ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಲೊಕೇಶನ್ ಅಂದರೆ ಸ್ಥಳ. ಅಂದರೆ ಈ ಚಿಲ್ಲರೆ ವ್ಯಾಪಾರದಲ್ಲಿ ಲೊಕೇಶನ್ನ ಚೇಂಜ್ ಮಾಡೋದು ಅಂದರೆ ತುಂಬ ಕಷ್ಟ. ಅಂದರೆ ಒಂದರಿಂದ ಒಂದು ಸ್ಥಳಕ್ಕೆ ವರ್ಗಾವಣೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಸೊ ರೀಟೈಲ್ ಕ್ರಿಯೇಟ್ಸ್ ಡ್ಯಾಶ್ ಅಂದರೆ ಚಿಲ್ಲರೆ ವ್ಯಾಪಾರವನ್ನು ಡ್ಯಾಶ್ ರಚಿಸುತ್ತದೆ. ನೋಡಿ, ಟೈಮ್ ಯುಟಿಲಿಟಿನ, ನೆಕ್ಸ್ಟು ಪ್ಲೇಸ್ ಯುಟಿಲಿಟಿನ, ನೆಕ್ಸ್ಟು 3ನೇದು ಓನರ್ಶಿಪ್ ಯುಟಿಲಿಟಿನ, 4ನೇದು ಹಾಲ್ ಆಫ್ ದಿ ಎಬೋನ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಮೇಲಿನ ಎಲ್ಲವೂ ಅಂದರೆ ಹಾಲ್ ಆಫ್ ದಿ ಎಬೋ, ಟೈಮ್ ಯುಟಿಲಿಟಿ, ಪ್ಲೇಸ್ ಯುಟಿಲಿಟಿ, ಓನರ್ಶಿಪ್ ಯುಟಿಲಿಟಿ ಇವೆಲ್ಲವೂ ಸೇರಿದ್ರೇನ ಚಿಲ್ಲರೆ ವ್ಯಾಪಾರ ಆಗುವಂಥದ್ದು. ಇನ್ನು ನೆಕ್ಸ್ಟು ಕ್ವಶನ್ ನೋಡೋದಾದರೆ ನೋಡಿ, ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಫ್ರಮ್ ದ ಪೇಮೆಂಟ್ ವಿಚ್ ಎ ರೀಟೈಲ್ ಮೇ ಅಕ್ಸೆಪ್ಟ್ ಈಸ್ ಅಂದರೆ ಚಿಲ್ಲರೆ ಸ್ವೀಕರಿಸಬಹುದಾದ ಪಾವತಿಯ ರೂಪ ಏನು ಅಂತ ಕೇಳಿದ್ದಾರೆ ನೋಡಿ. ಕ್ಯಾಶ್ ಓನ್ಲಿ, ಕ್ಯಾಶ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್, ನೆಕ್ಸ್ಟು ಕ್ಯಾಶ್ ಆ್ಯಂಡ್ ಡೆಬಿಟ್ ಕಾರ್ಡ್ಸ್, ನೆಕ್ಸ್ಟು ಆಲ್ ಆಫ್ ದಿ ಅಬೋ. ಸೊ ಇದಕ್ಕೆ ಆನ್ಸರ್ ಬಂದರೆ ಆಲ್ ಆಫ್ ದಿ ಮೇಲಿನ ಎಲ್ಲವೂ ಸಹ ಇದಕ್ಕೆ ಆನ್ಸರ್ ಆಗುವಂಥದ್ದು. ನಾವು ಕ್ಯಾಶ್ನು ತೊಗೊತೀವಿ, ಕ್ಯಾಶ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ನು ತೊಗೊತೀವಿ, ಅಂದರೆ ನಮಗೆ UPI ಪೇಮೆಂಟ್ ಬರುತ್ತಲ್ಲ ಆನ್ಲೈನ್ ಪೇಮೆಂಟ್ ಅಲ್ಲಿ ತೊಗೊತೀವಿ. ನೆಕ್ಸ್ಟು ಕ್ಯಾಶ್ ಆ್ಯಂಡ್ ಡೆಬಿಟ್ ಕಾರ್ಡು ಸ್ವೈಪ್ ಇದ್ದರೆ ಅದಕ್ಕೆ ಸ್ವೈಪ್ ಮಾಡಿ ಹೋಗಿ ಅಂತ ಹೇಳ್ತೀವಿ. ಅಂದರೆ ಇದೆಲ್ಲ ಸಾಧ್ಯ ಆಗುತ್ತೆ, ಇದಕ್ಕೆ ಆಲ್ ಆಫ್ ದಿ ಅಬೋ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಮೆನಿ ರಿಟೈಲರ್ಸ್ ಹ್ಯಾವ್ ಇಂಪ್ರೂವ್ಡ್ ದೇರ್ ಆಪರೇಷನ್ಸ್ ಪ್ರೊಡಕ್ಟಿವಿಟಿ ಥ್ರಾಟ್ ಡ್ಯಾಶ್ ಅಂದರೆ ಅನೇಕ ಚಿಲ್ಲರೆ ವ್ಯಾಪಾರಿಗಳು ಕಾರ್ಯಾಚರಣೆಯ ಉತ್ಪಾದನೆಯನ್ನು ಡ್ಯಾಶ್ ಮೂಲಕ ಸುಧಾರಿಸುತ್ತಾರೆ. ನೋಡಿ ಇದಕ್ಕೆ ಆಪ್ಷನ್ನ ಕೊಟ್ಟಿದ್ದಾನೆ. ಕಂಪ್ಯೂಟರೈಸೇಷನ್, ನೆಕ್ಸ್ಟು ಔಟ್ಸೋರ್ಸಿಂಗ್, 3ನೇದು ಬೋತ್ ಫಸ್ಟ್ ಆ್ಯಂಡ್ 2, ನೆಕ್ಸ್ಟು ನನ್ ಆಫ್ ದಿ ಅಬೋ. ಇದಕ್ಕೆ ಆನ್ಸರ್ ನೋಡೋದಾದರೆ ಬೋತ್ ಫಸ್ಟ್ ಆ್ಯಂಡ್ 2 ಅಂತ ಹೇಳ್ತೀವಿ. ಯಾಕಪ್ಪ ಅಂತಂದರೆ ಮೊದಲನೇದಾಗಿ ನಮ್ಮ ವ್ಯಾಪಾರನ ಕಂಪ್ಯೂಟರೈಸೇಷನ್ ಮಾಡ್ತೀವಿ, ಅನಂತರ ಔಟ್ಸೋರ್ಸಿಂಗ್ ಕೊಡ್ತೀವಿ, ಹೊರಗುತ್ತಿಗೆ ಅಂತ ಕೊಡ್ತೀವಿ. ಸಪೋಸ್ ನಾವು ಲೋನ್ ಕೊಡ್ಬೋದಾಗಿರ್ಬೋದು, ಅಥವಾ ಕೆಳಗಡೆ ಬೇರೆಯವ್ರಿಗೆ ಬಾಡಿಗೆ ಕೊಡೋದಾಗಿರ್ಬೋದು, ಇವೆಲ್ಲವೂ ಸಹ ನಡೆಯುತ್ತೆ. ಅಂದರೆ ಗಣಿಗಾರಿಕೆ, ಹೊರಗುತ್ತಿಗೆ ಎರಡೂ ಸಹ ಆಗುತ್ತೆ. ಇದಕ್ಕೆ ಎರಡೂ ಸಹ ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟು ನೋಡೋದಾದರೆ ನೋಡಿ, ಡ್ಯಾಶ್ ಎಲ್ಪ್ಸ್ ದ ರಿಟೇಲರ್ಸ್ ಟು ಫೇಸ್ ದ ಕ್ರಿಸಿಸ್ ಸಿಚುವೇಶನ್ ಅಂತ ಹೇಳ್ತೀವಿ. ಅಂದರೆ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸಲು ಚಿಲ್ಲರೆ ವ್ಯಾಪಾರಿಗೆ ಡ್ಯಾಶ್ ಸಹಾಯ ಮಾಡುತ್ತದೆ. ಅಂದರೆ ಇದಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ. ರಿಸ್ಕ್ ಮ್ಯಾನೇಜ್ಮೆಂಟು, ನೆಕ್ಸ್ಟು ಕ್ರೆಡಿಟ್ ಮ್ಯಾನೇಜ್ಮೆಂಟು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು, ಅನಂತರ
ಆಲ್ ಆಫ್ ದಿ ಎಬೋ. ಸೊ ಇದಕ್ಕೆ ಆನ್ಸರ್ ನೋಡಿದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇದಕ್ಕೆ ಆನ್ಸರ್ ಆಗಿರುವಂಥದ್ದು, ಅಂದರೆ ಅಪಾಯ ನಿರ್ವಹಣೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಸೊ ಇದನ್ನು ನೀವು ನೋಡಿಕೊಂಡ್ರೆ MCQ 6ಕ್ಕೆ 6 ಸಹ ಸರಿಯಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 2 ಮಾರ್ಕ್ಸಿಗೆ. ಸೊ 2 ಮಾರ್ಕ್ಸಿಗೆ 5 ಕ್ವಶನ್ ಕೊಟ್ಟಿರ್ತಾನೆ, ಅದ್ರಲ್ಲಿ 3 ಕ್ವಶನ್ ಅಟೆಂಡ್ ಮಾಡಿದ್ರೆ ಸಾಕಾಗುತ್ತೆ. ನೋಡೋಣ ಅದು ಯಾವ ಥರ ಇದೆ. ಮೊದಲನೇದಾಗಿ ಡಿಫೈನ್ ರೀಟೈಲಿಂಗ್. ಓಕೆನಾ, ಡಿಫೈನ್ ರೀಟೈಲಿಂಗ್ ಅಂದರೆ ಚಿಲ್ಲರೆ ವ್ಯಾಪಾರವನ್ನು ವ್ಯಾಖ್ಯಾನಿಸಿ. ಅಂದರೆ ರೀಟೈಲಿಂಗ್ನ ಡೆಫಿನೇಷನ್ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ರೀಟೈಲ್ ಪ್ಲಾನಿಂಗ್ ಪ್ರೋಸೆಸ್. ಅಂದರೆ ಚಿಲ್ಲರೆ ಯೋಜನೆಯ ಪ್ರಕ್ರಿಯೆಯ ಅರ್ಥವನ್ನು ತಿಳಿ. ಅಂದರೆ ರೀಟೈಲ್ ಪ್ಲಾನಿಂಗ್ ಪ್ರೋಸೆಸ್ ಇದೆಯಲ್ವಾ, ಅದು ಮೀನಿಂಗ್ನ ನೀವು ಇಲ್ಲಿ ಬರಿಬೇಕಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ದ ವಿಷುವಲ್ ಮರ್ಚೆಂಡಿಸಿಂಗ್. ಓಕೆನಾ, ಅಂದರೆ ದೃಶ್ಯ ವ್ಯಾಪಾರೀಕರಣ ಎಂದರೇನು, ಇದು ಮೀನಿಂಗ್ನ ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ನೆಕ್ಸ್ಟು, ರೈಟ್ ಡೌನ್ ದ ಮೀನಿಂಗ್ ಆಫ್ ಈ ರೀಟೈಲಿಂಗ್. ಮರ್ಚಡೈಸಿಂಗ್ ಇದು. ಓಕೆನಾ, ನೋಡಿ ನೆಕ್ಸ್ಟು, ಈ ಚಿಲ್ಲರೆ ವ್ಯಾಪಾರದ ಅರ್ಥವನ್ನು ಬರೆಯಿರಿ. ಈ ರೀಟೈಲಿಂಗ್ ಇದೆಯಲ್ವಾ, ಅದ್ರದ್ದು ಮೀನಿಂಗ್ನ ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ಪ್ರೈಸ್ ಸೆನ್ಸಿಟಿವಿಟಿ. ಅಂದರೆ ಬೆಲೆ ಸೂಕ್ಷ್ಮತೆ ಎಂದರೇನು. ಪ್ರೈಸ್ ಸೆನ್ಸಿಟಿವಿಟಿ ಮೀನಿಂಗ್ನ ನೀವು ಇಲ್ಲಿ ಬರೀಬೇಕಾಗಿರುವಂಥದ್ದು. ಇನ್ನು 4 ಮಾರ್ಕ್ಸಿಗೆ ನೋಡೋದಾದರೆ, ಇದನ್ನು ಅಂದರೆ ಈಗ 2 ಮಾರ್ಕ್ಸ್ ಹೇಳಿದ್ನಲ್ಲ, ಅದ್ರ 5ಅಲ್ಲಿ 3 ಕ್ವಶನ್ ಅಟೆಂಡ್ ಮಾಡಿದ್ರೆ ಸಾಕಾಗುತ್ತೆ. ಬಟ್ ನೀವು 5ಕ್ಕೆ 5 ಕ್ವಶನ್ನ ಓದ್ಕೊಂಡ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುವಂಥದ್ದು. ಇನ್ನು ನೋಡಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 4 ಮಾರ್ಕ್ಸ್ ಫಸ್ಟ್ ಒನ್ನು, ಎಕ್ಸ್ಪ್ಲೈನ್ ದ ಬ್ರೀಫ್ಲಿ ಎಲೆಕ್ಟ್ರಾನಿಕ್ ಆರ್ಟಿಕಲ್ ಸರ್ವೈಲೆನ್ಸ್. ಅಂದರೆ ಎಲೆಕ್ಟ್ರಾನಿಕ್ ಲೇಖನದ ಕಣ್ಗಾವಲನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ಎಲೆಕ್ಟ್ರಾನಿಕ್ ಆರ್ಟಿಕಲ್ ಸರ್ವೈಲೆನ್ಸ್ ಇದೆಯಲ್ಲೋ ಅದ್ರ ಬಗ್ಗೆ ಬ್ರೀಫ್ಲಿಯಾಗಿ ಎಕ್ಸ್ಪ್ಲೈನ್ ಮಾಡಿ ಅಥವಾ ನೋಟ್ ಆನ್ ಮಾಡಿ ಅಂತ ಕೇಳಿದ್ದಾನೆ. ಅದ್ರ ಬಗ್ಗೆ ಪಾಯಿಂಟ್ಸ್ನ ಬರೆದು ಆನಂತರ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಕ್ವಶನ್ ನೋಡೋದಾದರೆ, ಡಿಸ್ಕಸ್ ದ ಡಿಫರೆನ್ಸ್ ಅಪ್ರೋಚಸ್ ಟು ಪ್ರೈಸಿಂಗ್. ಅಂದರೆ ಬೆಲೆ ನಿಗದಿಯ ವಿಭಿನ್ನ ವಿಧಾನಗಳನ್ನು ಚರ್ಚಿಸಿ ಅಂತ ಹೇಳಿದ್ದಾನೆ. ಮೊದಲಾಗಿ ಪ್ರೈಸಿಂಗ್ನ ಮೀನಿಂಗ್ನ ಬರೆದು ಅದರಲ್ಲಿ ಡಿಫ್ರೆಂಟ್ ಏನು ಬರುತ್ತಲ್ಲ ಅಪ್ರೋಚಸ್, ಅವನ್ನ ನೀವು ಇಲ್ಲಿ ಪಾಯಿಂಟ್ ಮಾಡಿ ಬರೀಬೇಕಾಗುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಡಿಫರೆನ್ಸ್ ಬಿಟ್ವೀನ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಮರ್ಚಂಡೈಸ್ ಮ್ಯಾನೇಜ್ಮೆಂಟ್. ಅಂದರೆ ದಾಸ್ತಾನು ನಿರ್ವಹಣೆ ಮತ್ತು ಮರ್ಚಂಡೈಸ್ ನಿರ್ವಹಣೆಯನ್ನು ವ್ಯತ್ಯಾಸಿಸಿ ಅಂದರೆ ಡಿಫ್ರೆನ್ಸ್ ಬರೀಬೇಕು. ಇದಕ್ಕೊಂದು 4 ಪಾಯಿಂಟು, ಇದಕ್ಕೊಂದು 4 ಪಾಯಿಂಟ್ನ ಬರೋದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ನೀಟಾಗಿ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಆರ್ ಫಂಕ್ಷನ್ಸ್ ಆಫ್ ರೀಟೈಲಿಂಗ್. ಅಂದರೆ ಚಿಲ್ಲರೆ ವ್ಯಾಪಾರದ ಕಾರ್ಯಗಳು ಯಾವುವು. ಅಂದರೆ ರೀಟೈಲಿಂಗ್ನ ಮೀನಿಂಗ್ನ ಬರೆದು ಫಂಕ್ಷನ್ಸ್ನ ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಎಕ್ಸ್ಪ್ಲೇನ್ ದ ಡಿಫರೆಂಟ್ ಸೈಟ್ ಇವ್ಯಾಲ್ಯೂಯೇಷನ್ ಪ್ರೋಸೆಸ್. ಓಕೆನಾ. ಅಂದರೆ ಸೈಟ್ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ನ ಮೀನಿಂಗ್ನ ಬರೀತೀರಾ. ನೆಕ್ಸ್ಟ್ ಅದ್ರ ಡಿಫ್ರೆಂಟ್ ಇರೋ ಪ್ರೋಸೆಸ್ಗಳು ಯಾವ್ಯಾವ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡ್ತೀರಾ, ಮತ್ತು ಎಕ್ಸ್ಪ್ಲೇನು ಸಹ ಮಾಡ್ತೀರಾ. ಇದಕ್ಕೆ ಇದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು 12 ಮಾರ್ಕ್ಸಿಗೆ ನೋಡೋದಾದರೆ ನೋಡಿ, ಫಸ್ಟ್ ಕ್ವಶನ್ನು 12 ಮಾರ್ಕ್ಸಲ್ಲಿ ವಾಟ್ ಈಸ್ ರೀಟೈಲಿಂಗ್. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಟೈಪ್ಸ್ ಆಫ್ ರೀಟೈಲಿಂಗ್. ಅಂದರೆ ಚಿಲ್ಲರೆ ವ್ಯಾಪಾರ ಎಂದರೇನು, ವಿವಿಧ ರೀತಿಯ ಚಿಲ್ಲರೆ ವ್ಯಾಪಾರಗಳು ವಿವರಿಸಿ. ಮೊದಲನೇದಾಗಿ ರೀಟೈಲಿಂಗ್ ಅನ್ನೋನ ಮೀನಿಂಗ್ನ ಬರೀರಿ, ಅನಂತರ ಡಿಫ್ರೆಂಟ್ ಟೈಪ್ಸ್ ಯಾವ್ಯಾವ ಅಂತ ಪಾಯಿಂಟ್ಸಲ್ಲಿ ಬರೆದು ಅನಂತರ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಡಿಸ್ಕಸ್ ದ ಪ್ರೋಸೆಸ್ ಆಫ್ ಬೈಯಿಂಗ್ ಡಿಸಿಷನ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ ವೇರಿಯಸ್ ಇಂಪ್ಲಿಕೇಶನ್ಸ್ ಆನ್ ರೀಟೈಲಿಂಗ್. ಅಂದರೆ ಇಂಪ್ಲಿಕೇಶನ್ಸ್ ಆಫ್ ರೀಟೈಲಿಂಗ್ ಇದೆಯಲ್ವಾ, ಅದು ಬೈಯಿಂಗ್ ಡಿಸಿಷನ್ ಯಾವ ಥರ ಪ್ರೋಸೆಸ್ ತಗೊಳುತ್ತೆ ಅನ್ನೋದನ್ನು ನೀವಿಲ್ಲಿ ಕಂಪ್ಲೀಟಾಗಿ ಬರೀಬೇಕಾಗುತ್ತೆ. ಅಂದರೆ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಂದರೆ ಖರೀದಿ ನಿರ್ಧಾರದ ಪ್ರಕ್ರಿಯೆಯನ್ನು ಚರ್ಚಿಸಿ ಮತ್ತು ಚಿಲ್ಲರೆ ವ್ಯಾಪಾರದ ಮೇಲೆ ಅದರ ವಿವಿಧ ಪರಿಣಾಮಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾನೆ. ಸೊ ಈ ಥರ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ರೈಟ್ ಆನ್ ನೋಟ್ ಆನ್. ರೈಟ್ ಎ ನೋಟ್ ಆನ್ ಅಂತ ಕೇಳಿದ್ದಾನೆ. ಅಂದರೆ ಮಾರ್ಕೆಟ್ ಏರಿಯಾ ಅನಾಲಿಸಿಸು, ಟ್ರೇಡ್ ಏರಿಯಾ ಅನಾಲಿಸಿಸು, ಕ್ಯಾಟಗರಿ ಮ್ಯಾನೇಜ್ಮೆಂಟ್. ಅಂದರೆ ಇದನ್ನು ನೋಟ್ ಆನ್ ಅಂತ ಕೇಳಿದಾಗ ಈ 3ಕ್ಕೂ ಸಹ ಪ್ರತಿಯೊಂದಕ್ಕೂ ಸೊ ಮೊದಲನೇದಾಗಿ ಇಂಟ್ರಡಕ್ಷನ್ನ ಬರೆದು, ಒಂದು ನಿಮಿಷ, ಮೊದಲು ಇಂಟ್ರಡಕ್ಷನ್ನ ಬರೀತೀರಾ. ಓಕೆ, ಇಂಟ್ರಡಕ್ಷನ್ನ ಬರೀತೀರಾ, ಅನಂತರ ಅದಕ್ಕೆ ಪಾಯಿಂಟ್ ವೈಸ್ನ ಮಾಡಿ ಹೈಲೈಟ್ಗಳನ್ನ ಬರೆದು ನೀವು ಇಂಪ್ಲಿಮೆಂಟೇಷನ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ಇಲ್ಲಿ ನೀವು ನೋಟ್ ಮಾಡ್ತೀರಾ. ಸೊ ಇಷ್ಟು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ನೋಡಿ, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರಮೋಷನ್, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಎಫೆಕ್ಟ್ಸ್ ಆಫ್ ಕಮ್ಯುನಿಕೇಷನ್. ಅಂದರೆ ಪ್ರಮೋಷನ್ನ ಆಬ್ಜೆಕ್ಟಿವ್ಸ್ ಯಾವ್ಯಾವು,
ನೆಕ್ಸ್ಟು ಎಕ್ಸ್ಪ್ಲೇನ್ ಡಿಫ್ರೆಂಟ್ ಎಫೆಕ್ಟ್ಸ್ ಆಫ್ ದ ಕಮ್ಯುನಿಕೇಷನ್. ಅಂದರೆ ಕಮ್ಯುನಿಕೇಷನ್ ಯಾವ ಥರ ಡಿಫ್ರೆಂಟಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಅಂದರೆ ಸಂಪೂರ್ಣವಾಗಿ ವಿವರಿಸಬೇಕಾಗುತ್ತೆ. ಅಂದರೆ ಪ್ರಚಾರ ಉದ್ದೇಶಗಳು ಯಾವುವು, ನೆಕ್ಸ್ಟ್ ಸಂವಹನದ ವಿವಿಧ ಪರಿಣಾಮಗಳನ್ನು ವಿವರಿಸಿ ಅಂತ ಕನ್ನಡದಲ್ಲಿದೆ. ಸೊ ಇದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ವಾಟ್ ಈಸ್ ಇ ರಿಟೈಲಿಂಗ್ ಅಂದರೆ ಎಕ್ಸ್ಪ್ಲೈನ್ ದ ಇಂಪ್ಯಾಕ್ಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆನ್ ರಿಟೈಲಿಂಗ್. ಅಂದರೆ ಇ ರಿಟೈಲಿಂಗ್ ಅಂದರೆ ಏನು, ನೆಕ್ಸ್ಟು ಇದ್ರ ಮೇಲೆ ಟೆಕ್ನಾಲಜಿ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ. ನೋಡಿ, ಕನ್ನಡದಲ್ಲಿ ಈ ಚಿಲ್ಲರೆ ವ್ಯಾಪಾರ ಎಂದರೇನು, ಚಿಲ್ಲರೆ ವ್ಯಾಪಾರದ ಮೇಲೆ ಮಾಹಿತಿ ತಂತ್ರಜ್ಞಾನ ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಇಷ್ಟು ನಿಮಗೆ ನಿಮ್ಮ ರಿಟೇಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಸೊ ಈ ಪೇಪರ್ ಆಗಿರುವಂಥದ್ದು. ಸೊ ಏನಾದ್ರು ಡೌಟ್ ಇದೆ ಇದೇ ವಿಡಿಯೋಗೆ ಸಂಬಂಧಪಟ್ಟಂತೆ ನೀವಿಲ್ಲಿ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಬೋದು. ಏನೇನು ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಗಾಯ್ಸ್, ಬೈ, ಸಿ ಯು. ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಸೊ ನಿಮಗೆ ಯಾರಿಗೆಲ್ಲ ಟ್ಯಾಲಿ ERP ಅಂತ ಇತ್ತಲ್ವಾ, E-Prime ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್, ಬೈ, ಸಿ ಯು. ಮತ್ತೊಂದು ವಿಡಿಯೋ ಸಿಗುವ.